ಎಲ್ಲ ಗಣ್ಯರು, ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಜಿ ಶಾಸಕರು, ಜ್ಞಾನ ಸ್ವರೂಪಾನಂದ ಸ್ವಾಮೀಜಿಯವರು, ಬುದ್ಧಾನಂದ ಸ್ವಾಮೀಜಿಯವರು, ಜ್ಞಾನಪ್ರಕಾಶ ಸ್ವಾಮೀಜಿಯವರು, ಸಂವಿಧಾನದ ಪೀಠಿಕೆಯನ್ನ ಓದುವುದರ ಮುಖಾಂತರ ಕಾರ್ಯಕ್ರಮವನ್ನ ಮಾಡಿ ಬುದ್ಧ ವಂದನೆಯ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು. ಬುದ್ಧ ವಂದನೆ ಕಾರ್ಯಕ್ರಮ. ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಯ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಯ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಯ ನಮೋ ತಸ್ಸ ಭಗವತೋ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಾಂಪಿ ಧಮ್ಮಂ ಶರಣಂ ಗಚ್ಛಾಮಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ನಾಗಮೋಹನ್ ದಾಸರವರು ಸಮೀಕ್ಷೆ ಕೈಗೊಳ್ಳುವಲ್ಲಿ ಆದಂತಹ ಅನ್ಯಾಯಗಳು, ವರದಿಯಲ್ಲಿರುವಂತಹ ತಪ್ಪುಗಳು, ಸರ್ಕಾರ ಕೈಗೊಂಡಂತಹ ನಿರ್ಧಾರಗಳಿಂದ ಪರಿಶಿಷ್ಟ ಜಾತಿ ಬಲಗೈಗೆ ಆಗ್ತಿರುವಂತಹ ತೊಂದರೆಗಳು ಮತ್ತು ಮುಂದೆ ಹಿಂದುಳಿದ ವರ್ಗಗಳ ಆಯೋಗ ಕೈಗೊಳ್ಳುವಂತಹ ಸಮೀಕ್ಷೆಯಲ್ಲಿ ನಮ್ಮ ಜವಾಬ್ದಾರಿ ಮತ್ತು ನಿರ್ಧಾರಗಳ ಕುರಿತು ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದು. ನಾಗಮೋಹನ್ ದಾಸ್ ಅವರು ಬಹಳ ತಪ್ಪುಗಳನ್ನ ಮಾಡಿದ್ರು. ಆ ತಪ್ಪುಗಳಿಂದ ಬಲಗೈ ಸಮುದಾಯವನ್ನ ಸಂಚು ರೂಪಿಸಿ ರಾಜ್ಯದಲ್ಲಿ 2ನೇ ಸ್ಥಾನಕ್ಕೆ ತಂದ್ರು. 2011 ಸೆನ್ಸಸ್ ಅಲ್ಲಿ ನಾವು 30 ಲಕ್ಷ ಇದ್ರೆ ಈಗಲೂ 30 ಲಕ್ಷ ಇದೀವಿ. 16 ಲಕ್ಷ ಇರೋಂಥವ್ರು ಈಗ 36 ಲಕ್ಷಕ್ಕೆ ಹೋಗಿದ್ದಾರೆ. ಮತ್ತು ಉದ್ದೇಶಪೂರ್ವಕವಾಗಿ ಬಲಗೈ ಸಮುದಾಯದ ಸುಮಾರು ಜಾತಿಗಳನ್ನ ಅಂದ್ರೆ 1,36,000 ಸಮುದಾಯ ಜಾತಿ ಜನಸಂಖ್ಯೆಯನ್ನ 16 ಜಾತಿಗಳನ್ನ ತಗೊಂಡೋಗಿ ಗ್ರೂಪ್ ಹೇಗೆ ಹಾಕಿದ್ದಾರೆ. ಮತ್ತು 2,58,000 ಜನರನ್ನ ಮಾದಿಗ ಸಮುದಾಯಕ್ಕೆ ಸೇರಿಸಿದ್ದಾರೆ. ಮತ್ತು 4,74,954 ಜನರನ್ನ ಡಿ ಗ್ರೂಪ್ ಅಂದ್ರೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅನ್ನುವಂಥ ಗುಂಪು ಸೇರಿಸಿ 4 ವಿಭಾಗ ಮಾಡಿ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿಯನ್ನ 2ನೇ ಸ್ಥಾನಕ್ಕೆ ತಂದಿದ್ದಾರೆ. ಇದರ ಆಧಾರದ ಮೇಲೆ ಕ್ಯಾಬಿನೆಟ್ ನಲ್ಲಿ ಒಂದು ನಿರ್ಧಾರ ಮಾಡಿ ಪರೆಯನ್ ಮತ್ತು ಮುಗೇರ ಅನ್ನುವಂತಹ ಜಾತಿಯನ್ನ ಬಲಗೈ ಇದು ಅಂತ ಹೇಳಿ ಬಲಗೈಗೆ ಹಾಕಿದ್ರು ಕೂಡ ಅಂಕಿಅಂಶವನ್ನ ಬಲಗೈಗೆ ತಗೊಂಡಿಲ್ಲ. ಹಾಗಾಗಿ ನಾವು 2ನೇ ಸ್ಥಾನದಲ್ಲೇ ಉಳ್ಕೊಂಡಿದ್ದೀವಿ. ಇದರಿಂದ ಗ್ರೂಪ್ ಬಿ ಬಂದಿದ್ದೀವಿ ನಾವು. ಮತ್ತು ಆದೇಶ ಆಗಿದೆ ಮೊನ್ನೆ 3ನೇ ತಾರೀಕು ರೋಸ್ಟ್ ಬಿಲ್ಗಳನ್ನ ನಿಗದಿಪಡಿಸಿ ಅಲ್ಲಿ 2, 4, 6, 8 ಹುದ್ದೆಗಳಲ್ಲಿ 4 ಹುದ್ದೆಯನ್ನು ಸಾಮಾನ್ಯದವ್ರಿಗೆ ಹಾಕಿದ್ದಾರೆ. 9ನೇ ಹುದ್ದೆ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಬರೋ ರೀತಿ ಮಾಡಿದ್ದಾರೆ. ಇದರಿಂದ ಮುಂದೆ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ನವ್ರಿಗೆ ಉದ್ಯೋಗ ಸಿಗೋದಿಲ್ಲ. ಮತ್ತು ಏಕರೂಪವಾದಂತಹ ಹುದ್ದೆಗಳನ್ನ, ಏಕ ವೇತನ ಶ್ರೇಣಿ ಇರುವಂತಹ ಹುದ್ದೆಗಳನ್ನ ಒಟ್ಟುಗೂಡಿಸಿ ಪ್ರಕಟಿಸಬೇಕು. ಅದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿಲ್ಲ ಇವರು. ಮತ್ತು ಗ್ರೂಪ್ ಎ ನಲ್ಲಿ ಇಲ್ಲ ಅಂದ್ರೆ ಗ್ರೂಪ್ ಬಿ ಬರಬೇಕು, ಗ್ರೂಪ್ ಬಿ ನಲ್ಲಿ ಇಲ್ಲ ಅಂದ್ರೆ ಗ್ರೂಪ್ ಸಿ ಹೋಗ್ಬೇಕು, ಪ್ರಾವಿಷನ್ ಮಾಡ್ಬೇಕಾಯ್ತು. ಅದನ್ನು ಕೂಡ ಮಾಡಿಲ್ಲ. ಹಾಗಾಗಿ ಈಗ ಏನೋ 1ರಿಂದ 10 ಹುದ್ದೆ ಖಾಲಿ ಇತ್ತು ಅಂದ್ರೆ ಅವ್ರು 8 ಕಾಲ್ ಮಾಡ್ತಾರೆ ಉದ್ದೇಶಪೂರ್ವಕವಾಗಿ. ಶೆಡ್ಯೂಲ್ ಕ್ಯಾಸ್ಟ್ ರೈಟ್ನವ್ರು ಸಿಗೋಲ್ಲ. ಈಗ 10 ವರ್ಷಕ್ಕೂ ಇನ್ನೊಂದ್ಸತಿ ಕಾಲ್ ಮಾಡುವಾಗ 1ರಿಂದಲೇ ಮಾಡ್ತಾರೆ. ಯಾರು ಫಾಲೋಅಪ್ ಮಾಡ್ತಾ ಇರ್ತಾರೆ 9 ಅಥವಾ 10ರಿಂದ ಆಗ್ಬೇಕು ಅಂತ. ಇದೆಲ್ಲ ಸಮಸ್ಯೆಗಳಿದೆ. ಸರಿಪಡಿಸಿ ಅಂತ ನಾವು ಕೋರ್ಕೊಂಡಿದೀವಿ. 16ನೇ ತಾರೀಕು DPR ಸೆಕ್ರೆಟರಿ ಮಾಡಿ ಡೇಟ್ ಫಿಕ್ಸ್ ಮಾಡಿ ಅವ್ರ ಮೀಟಿಂಗ್ ಅದು ಪೋಸ್ಟ್ಪೋನ್ ಆಗಿದೆ. ಈಗ ಮೀಟಿಂಗ್ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಮತ್ತು ನ್ಯಾಯಾಲಯದಿಂದ ಇಡೀ ಒಳ ಮೀಸಲಾತಿ ವ್ಯವಸ್ಥೆಗೆ ಅಷ್ಟೇ ತರ್ತೀವಿ. ಇದಂತೂ ಆಗಕ್ಕೆ ಬಿಡೋದಿಲ್ಲ. ಕರ್ನಾಟಕ ರಾಜ್ಯದಂತ ಬಲಗೈ ಸಮಾಜದ ಹಾಗೂ ಎಡಗೈ ಸಮಾಜದ ಏನು ನಾಗಮೋಹನ್ ದಾಸ್ ಅವರ ವರದಿಯನ್ನ ಈ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ಏನು ತಪ್ಪು ಮಾಹಿತಿಯನ್ನು ನೀಡ್ತಕ್ಕಂತ ಇವರು ನಾಗಮೋಹನ್ ದಾಸ್ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಬಲಗೈ ಸಮಾಜ ಎಲ್ಲಾ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಇವರು ಅವರ ಒಂದು ಎಡಗೈ ಸಮಾಜ ಹೆಚ್ಚು ಅನ್ನಂತ ಮಾತನ್ನು ಹೇಳಿ ನಮಗೂ ಅವರಿಗೂ 6% ಅನ್ನು ಕೊಟ್ಟುದಕ್ಕೆ ನಾವು ಅದಕ್ಕೆ ಖಂಡಿಸ್ತೇವೆ. ಎಡಗೈ ಸಮಾಜದವರು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋದರಿಂದ ನಮಗೆ ಸಿಗ್ತಕ್ಕಂಥ ನ್ಯಾಯವನ್ನು ಅವ್ರು ಕೊಡಬೇಕು. ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯರಿಗೂ ನಾವು ಒಪ್ಪಿಸ್ತಾ ಇದ್ದೀವಿ. ಒತ್ತಾಯ ಮಾಡ್ಬಿಟ್ಟು ಇವತ್ತಿನ ದಿವಸ ನಾವೇನ್ ಹೇಳ್ತಾ ಇದ್ದೀವಿ ಅಂತಂದ್ರೆ,
ನಮಗೆ ಬಲಗಾಯ ಸಮಾಜದ ಇನ್ನೊಂದು ಸಲ ಬೇಕಾದ್ರೂ ನೀವು ಸಮೀಕ್ಷೆ ಮಾಡಬೇಕು. ಕರೆಕ್ಟ್ ಆಗಿ ಏನು ಹೆಸರುಗಳನ್ನು ಬಿಟ್ಟಿದ್ದೀರಿ, ಸ್ವಲ್ಪ ಸಮಾಜಗಳನ್ನ ಮಾದಿಗ ಸಮಾಜದಲ್ಲಿ ಸೇರಿಸಿದಿರಿ, ಆ ಸಮಾಜಗಳನ್ನ ಮತ್ತೆ ಮರಳಿ ನಮ್ಮ ಬಲಗೈ ಸಮಾಜದ ಛಲವಾದಿ ಸಮಾಜಕ್ಕೆ ತಂದು ಇದನ್ನು ನ್ಯಾಯ ಕೊಡಬೇಕಾಗಿ ನಾನು ವಿನಂತಿಸ್ಕೊಳ್ತೀನಿ. ನನ್ನ ಹೆಸರು SS ತಾವಡೆ, ಭೀಮಾರ್ಮಿ ರಾಜ್ಯಾಧ್ಯಕ್ಷ. ಹೆಸರು ಸೋಮಶೇಖರ್ ಬಂದ್ರೆ ನಾನು ವಿಜಯನಗರ ಜಿಲ್ಲಾ ಛಲವಾದಿ ಮಹಾಸಭಾದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಕಳೆದ ಹಲವು ದಿನಗಳಿಂದ ಈ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅತ್ಯಂತ ಗೊಂದಲಮಯ ವಾತಾವರಣ ಈ ರಾಜ್ಯದಲ್ಲಿ ಸೃಷ್ಟಿ ಆಗಿತ್ತು. ಆದ್ರೆ ಈಗಾಗಲೇ ಗೊಂದಲ ಸೃಷ್ಟಿ ಆಗಿರತಕ್ಕಂಥದನ್ನ ಬೇಸರ್ಕೆಟ್ ಆಗಿ ವಲಯ ಮತ್ತು ಮಾದಿಗ ಸಮುದಾಯಕ್ಕೆ 6% ಮೀಸಲಾತಿಗಳು ಮತ್ತು ಅದೇ ರೀತಿ ಟಚಬಲ್ ಸಮುದಾಯಕ್ಕೆ ಅಂದ್ರೆ ಅನ್ಟಚಬಲ್ಗೆ 6 ಮತ್ತು ಟಚಬಲ್ಗೆ 5% ಅಂತ ಮೀಸಲಾತಿ ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಆದ್ರೆ ಘೋಷಣೆ ಆದ ನಂತರ ನಮ್ಮ ಸಮುದಾಯಕ್ಕೆ, ಛಲವಾದಿ ಸಮುದಾಯಕ್ಕೆ ಏನೋ ಸರ್ಕಾರಿ ಉದ್ಯೋಗಗಳಲ್ಲಿ ಅತ್ಯಂತ ಹಿಂದಕ್ಕೆ ತಳ್ತಕ್ಕಂಥ ಕೆಲಸ ಈಗಾಗಲೇ ವ್ಯವಸ್ಥಿತವಾಗಿ ಮುಂದುವರೆದಿರ್ತಕ್ಕಂಥ ಸಮುದಾಯಗಳು ಜೊತೆಗೆ ರಾಜಕೀಯ ಪಕ್ಷಗಳು ಇದರ ಜೊತೆಯಲ್ಲಿ ಕೆಲಸ ಮಾಡಿದೆ ಅಂತೇಳಿ ನಾನು ಭಾವಿಸ್ತೇನೆ. ಅದ್ರ ಜೊತೆಯಲ್ಲಿ ನಾವು ಇವತ್ತು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ, ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರದಿಂದ ಇವತ್ತು ನಾವು ಬೆಂಗಳೂರಿನ ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನ ಏರ್ಪಾಟ್ ಮಾಡಿ ಅವರ ಮುಖಾಂತರ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಇಡೀ ರಾಜ್ಯದ ಮೂಲೆ ಮೂಲೆಗೂ ಮತ್ತು ಎಲ್ಲಾ ಮನೆಗಳಿಗೂ ತಲುಪಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಛಲವಾದಿ ಸಮುದಾಯ ಸಂಘಟನೆ ಮಾಡ್ತಾ ಇದೆ. ನನ್ನ ಹೆಸರು ಶಿವಾಜಿ ಬನವಾಸಿ ಅಂತೇಳಿ ಕಾರವಾರ ಜಿಲ್ಲೆಯಿಂದ ಬಂದಿದ್ದೇವೆ. ಬಲಗೈ ಸಮುದಾಯಗಳ ಒಕ್ಕೂಟದ ವಿಭಾಗೀಯ ಸಂಚಾಲಕನಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಬೆಂಗಳೂರು ಬಂದಿರತಕ್ಕಂಥ ಉದ್ದೇಶ ಮತ್ತು ಅಂಬೇಡ್ಕರ್ ಭವನದಲ್ಲಿ ನಡೆಯತಕ್ಕಂಥ ಏನು ಬಲಗೈ ಸಮುದಾಯಗಳ ಒಕ್ಕೂಟದ ಏನು ಸಭೆ ಇದೆಯಲ್ಲ, ಇವತ್ತು ಯಶಸ್ವಿಯಾಗಿದೆ. ಯಾಕೆ ಅಂತಂತಂದ್ರೆ ಮೊನ್ನೆ ನಡೆದಂತ ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಕೊಟ್ಟಿರ್ತಕ್ಕಂಥ ವರದಿ ನಮ್ಮ ಬಲಗೈ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಮುದಾಯಕ್ಕೆ ಬಹಳ ಅನ್ಯಾಯ ಆಗಿದೆ. ಹಾಗಾಗಿ ಆ ಸಮುದಾಯಕ್ಕೆ ಕೊಟ್ಟಿರ್ತಕ್ಕ ಅನ್ಯಾಯವನ್ನ ಸರಿಪಡಿಸುವ ಸಲುವಾಗಿ ಇವತ್ತು ಮಾನ್ಯ ಹಿರಿಯರಾಗಿರ್ತಕ್ಕಂಥ ನಮ್ಮ ಸಿದ್ದಯ್ಯ ಸಾಹೇಬ್ರವರ ನೇತೃತ್ವದಲ್ಲಿ, ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೆದು ಏನು ನಾಗಮೋಹನ್ ದಾಸ್ ಕೊಟ್ಟಿರ್ತಕ್ಕಂಥ ವರದಿಯನ್ನ ಸಾರಾಸಗಟಾಗಿ ಸರ್ಕಾರ ತಿರಸ್ಕರಿಸಬೇಕು ಅನ್ನೋದನ್ನ ನಾವು ಈ ಮೂಲಕ ಒತ್ತಾಯ ಮಾಡ್ತೇವೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಗೂ ಮತ್ತು DK ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಜಾತಿನ ಏನು ಲೆಕ್ಕಾಚಾರವನ್ನು ತಗೊಂಡು ಇಡೀ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮೇಲಕ್ಕೆ ಅವರ ಆದೇಶ ಮೇಲಕ್ಕೆ ಇವತ್ತು ಜಾತಿನ ನಾವು ಕರ್ನಾಟಕ ಸರ್ಕಾರ ಪ್ರತಿಯೊಂದು ವಿಲೇಜಿನಲ್ಲಿ ಮಾಡ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1915ನಲ್ಲಿ ಏನು ಸಂವಿಧಾನಕ್ಕೆ ಒಂದು ಆದೇಶ ಕೊಟ್ಟಿದ್ದಾರೆ. ಅದರ ಪ್ರಕಾರ ರಿಸರ್ವೇಶನ್ ಪಾಲಿಸ್ನ ಈಗ ನಡೀತಾ ಇದೆ. ಅದರ ಇಂಟರ್ನಲ್ ಮೀಸಲಾತಿನ ಬದಲಾವಣೆ ಮಾಡಬೇಕೆಂದು ಈಗ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಈಗ ಸರ್ವೆ ನಡೀತಾ ಇದೆ. ಅದರಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಇರುವಾಗ ಫಸ್ಟ್ 1932 ನಲ್ಲಿ ಬ್ರಿಟಿಷ್ ಗವರ್ಮೆಂಟ್ ರಿಸರ್ವೇಶನ್ ಪಾಲಿಸ್ನ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ನಮ್ಮವರಿಗೆ ಕೊಟ್ಟಿರೋದು. ಆ ಬ್ರಿಟಿಷ್ ಗವರ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನ ಅಂಬೇಡ್ಕರ್ ಅವರು ಬಾಯಾಟ್ ಮಾಡಿಕೊಂಡು ನೆಹರು ಅವರು, ಮಹಾತ್ಮ ಗಾಂಧಿ ಅವರು ಎಲ್ಲ ಹೋಗಿ ಈ ನಮ್ಮ ಇದೇ ಒಂದು ಸಂವಿಧಾನ ಬರ್ಸ್ಕೊಡ್ಬೇಕೆಂದು ಕೇಳಿದಾಗ ಅವರು ಒಂದು ಕಂಡೀಷನ್ ಹಾಕಿದ್ರು. ನಾವು ರಿಸರ್ವೇಶನ್ ನಮ್ಮವ್ರಿಗೆ 18% ಗ್ರಾಂಟ್ ಅನ್ನ ಮತ್ತು 7% ಬಂದು ST ಅವರಿಗೆ ಕೊಡ್ತೀವಿ ಒಂದು ಕಂಡೀಷನ್ ಮೇಲೆ ಆ ಕಾನ್ಸ್ಟಿಟ್ಯೂಷನ್ ಬರೆದು ಅದೇ ತರ ನಡ್ಕೊಂಡು ಬಂದಿದೆ. ಇವತ್ತು ರೈಟ್ ಅನ್ನು ಅಂಬೇಡ್ಕರ್ ಹೇಳಿಲ್ಲ, ಎಲ್ಲಿನೂ ಯಾವ ಅಕ್ಷರ ಆ ಸೆಂಟೆನ್ಸ್ ನ ಯೂಸ್ ಮಾಡಲಿಲ್ಲ. ಆದ್ರೆ ನಮ್ಮವರು ಪೊಲಿಟಿಕಲ್ ಆಗಿ ಇಂಟರ್ನಲ್ ಪಾಲಿಟಿಕ್ಸ್ ಇದನ್ನ ತಗೊಂಡು ಬಂದು ಬೀದಿನಲ್ಲಿ ಬಿಟ್ಟಿದ್ದಾರೆ. ಅವತ್ತು ಅಂಬೇಡ್ಕರ್ ಬರೆಯೋದು ಕಾನ್ಸ್ಟಿಟ್ಯೂಷನ್ ಏನಕ್ಕಿಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಏನೇ ಸಬ್ಜೆಕ್ಟ್ ಬಂದ್ರು ಹೋರಾಟ ಮಾಡಬೇಕು,
ಅದನ್ನ ತೀರ್ಮಾನ ತಗೋಬೇಕು. ನೀವೆಲ್ಲ ಎಂದಿನ ಅವರು ಅಂಬೇಡ್ಕರ್ ಹೇಳಿದ್ರು. ಇವತ್ತು ಏನ್ ಎಲ್ಲ ಡಿವೈಡಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ಅಂತ ವ್ಯಕ್ತಿಗಳಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇದನ್ನ ಡಿವೈಡ್ ಮಾಡಬಾರ್ದು. ನಾವು ಯೂನಿಟ್ಟಾಗಿ ಇಡೀ ಭಾರತ ದೇಶದಲ್ಲಿ ಒಂದಾಗಿದ್ರೆ ನಾವು ಇವತ್ತ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಪ್ರೆಸಿಡೆಂಟ್ ಆಗ್ಬೋದು, ಮತ್ತೆ IAS ಅಂಡ್ IPS ಈಗ ಈ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ನಮ್ಗೆ ಅಧಿಕಾರ ಇದೆ, ಪರ್ಸೆಂಟೇಜ್ ಇದೆ. ಅದನ್ನ ನೀವೆಲ್ಲ ಒಗ್ಗಟ್ಟ ಇಟ್ಕೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ದಯವಿಟ್ಟು ಇವತ್ತು ಏನ್ ಕ್ಯಾಬಿನೆಟ್ ನಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರ ಸಾಹೇಬರ ನೇತೃತ್ವದಲ್ಲಿ, DK ಶಿವಕುಮಾರ್ ನೇತೃತ್ವದಲ್ಲಿ, H ಮಾದೇವಪ್ಪ ಸಮಾಜ ಕಲ್ಯಾಣ ಅವರು, ಡಾಕ್ಟರ್ ಪರಮೇಶ್ವರಿ, ಪ್ರಿಯಾಂಕಾ ಖರ್ಗೆ ಅವರು, ನಾನು ಒಂದೇ ಒಂದು ಮನವಿನ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಮೂಲಕ ಕೇಳ್ಕೊಳ್ತೀನಿ.